ಅದಕ್ಕಾಗಿ ಇವತ್ತು ಮಣ್ಣು ಪರೀಕ್ಷೆ ಒಂದು ಸೌರ ಜೀವ ಪರೀಕ್ಷೆ ಮಾಡಲಿಕ್ಕೆ ಅಥವಾ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಹೆಚ್ಚಿದೆ ಯಾವ ಪೋಷಕಾಂಶ ಕಡಿಮೆ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡ್ತೀವಿ. ಇದಲ್ಲದೆ ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ನಾವು ಬಳಸ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಪ್ರದೇಶದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ಒಂದು ಪೋಷಕಾಂಶ ಹೆಚ್ಚಕ್ಕಲ್ಲ, ಇನ್ನೊಂದು ಪೋಷಕ ಕಡಿಮೆ. ಉದಾಹರಣೆ ಹೇಳ್ಬೇಕಂದ್ರೆ ಭೂಮಿಯಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಆಯ್ತಂದ್ರೆ ಸತ್ತು ಸಿಗುದಿಲ್ಲ, ಯಾವುದು ಜಿಂಕ್ ಸಿಗುದಿಲ್ಲ. ಈ ವ್ಯತ್ಯಾಸಗಳನ್ನು ಕಂಡುಹಿಡಲಿಕ್ಕೂ ನಾವು ಮಣ್ಣು ಪರೀಕ್ಷೆ ಮಾಡುತ್ತೇವೆ. ಆ ಬೆಳೆ ಈ ಕಬ್ಬಿನ ಪೋಷಕಾಂಶ ಕೊರತೆಯಿಂದ ಹಂಗಾಗಿರ್ತದೆ. ನೀವು ಒಂದು 5-6 ದಿವಸ ಮತ್ತೆ ಬಿಟ್ಟರೆ ತನ್ನ ಸ್ಥಾನ ಹಸಿರಾಗಿಬಿಡುತ್ತೆ. ಯಾಕಂದ್ರೆ ಅವಾಗ ಮತ್ತೆ ಕಬ್ಬಿನ ಸಿಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಇಂಥ ಸಣ್ಣ ಕ್ಲಿಷ್ಟವಾದ ವಿಷಯಗಳನ್ನು ನಾವು ತಿಳ್ಕೊಂಡು ವ್ಯವಸಾಯ ಮಾಡಿದರೆ ತಂಪಾದ ವಾತಾವರಣ ಕೊಟ್ಟಿರಲಿಲ್ಲ ಅಂದ್ರೆ ಪ್ಲೇಟ್ ಹೊರಗೆ ತಗೊಳ್ಳಿನಾತು ತಂಪಾದ ವಾತಾವರಣ ಕೊಟ್ಟು. ಅದೇ ರೀತಿ ನಮ್ಮಲ್ಲಿ ನಾವು ವಿ ಆರ್ ಇನ್ ದಿ ಪೆನಿನ್ಸುಲರ್ ರೀಸನ್ ಅಂದ್ರೆ 3 ಕಡೆ ಸಮುದ್ರ ಇದೆ. ಅಂದ್ರೆ ಸಮುದ್ರದಿಂದ ಬಾಷ್ಪೀಭವನ ಆದ ನೀರು ನಮ್ಮ ಭೂಮಿ ಮೇಲೆ ಬರಬೇಕು.